ಶಕ್ತಿ ನಿಮ್ಮ ಒಳಗಿದ್ರೆ ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ ಸರ್. ಒಂದು ನಿಮಿಷ, ಅವನಿಗೆ ಕೇಳೋ ಪ್ರಶ್ನೆ ಇಲ್ಲ. ನಾವು ಮನೆತನದವರು ಸೇರಿ, ಎಲ್ಲರೂ ಸೇರಿ ಮನೆತನದವರು ಹೂವರಿ ಹಾಕೋದು, ದೈವದ ಹೆಸರು ಹೇಳಿ, ಕಲ್ಲುಟ್ಟಿ ಬಂಜಲ್ಲಿ, ಉಳಿಗ ಇತ್ಯಾದಿಗಳು, 4 ರಾಜನ್ ದೈವ, ಉಳಿದ ದೈವಗಳು, ಕೊನೆಗೆ ಮೂಲೆಯಲ್ಲಿ ಒಂದು ದೈವ ಉಂಟು. ಇದು ನಮ್ಮ ಮನೆತನವನ್ನು ಕಾಪಾಡುವ ದೈವ ಅಂತ ನನ್ನ ಅವಮಾನ ಮಾಡಿದಾಗ ಸರ್. ಒಂದು ನಿಮಿಷ, ಹಿಂದೂ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಾಗ ನೀವು ಒಂದು ದೇವರನ್ನು ನೀವು ಅದರ ಹಿಸ್ಟ್ರಿ ಹೇಳ್ಬೇಕಂತ ಆದ್ರೆ ನಾವು ಇಲ್ಲಿ ಯಾವ ಮಟ್ಟಿಗೆ ಬಂದಿದ್ದೇವೆ ನಾವು ನೋಡಿ. ನೀವು ದೇವರನ್ನು ಹಾಗಾದ್ರೆ ನಂಬುದಿಲ್ವಾ? ಅಲ್ಲ, ನೀವು ದೇವರನ್ನು ನಂಬುದಿಲ್ವಾ? ನಾವು ಈಗ ಕೇಳಿಕತ್ತ ಶಿವದೇವರದ್ದು ಹಿನ್ನೆಲೆ ಹೇಳಿ ಅಂತ ಹೇಳಿದ್ರೆ ಆಗ್ತದಾ? ಈಗ ನಾವು ದೇವರನ್ನು ಇಲ್ಲಿ ದೇವರಾಗಿ ನಾವು ಪ್ರಾರ್ಥಿಸುವ, ನೀವು ಅದನ್ನೇ ನೀವು ಪ್ರಶ್ನಿಸ್ತಿದ್ದೀರಿ ಸರ್. ಒಂದು ನಿಮಿಷ, ಇಲ್ಲಿ ಒಂದು ಬಂತು, ಒಂದೇ ನಿಮಿಷ. 2 ಬಾರಿ ಈ ಕ್ಷೇತ್ರದಲ್ಲಿ ತಾಂಬೂಲ ಪ್ರಶ್ನೆ ನಡೆದಿದೆ ಸರ್. ನಿಮಗೆ 2 ಸಲ ಸರ್, 2 ಸಲ ಅಷ್ಟಮಂಗಳ ಪ್ರಶ್ನೆ ಈ ಕ್ಷೇತ್ರದಲ್ಲಿ ನಡೆದಾಗ ಹೆಸರು ಏನು ಎಂಬ ವಿಚಾರದಲ್ಲಿ ಕೇಳಿದ್ರಂತೆ. ಎಂಚಿನ ಪಲ್ಲೆ ಬೇಡ, ಅದನ್ನು ನಾವು ಕೊಡ್ಬೇಕಂತಿಲ್ಲ. ಅದು ನಮ್ಮ ಹಿಂದೂ ಧರ್ಮಕ್ಕೆ ನಾವು ದೇವರನ್ನು ಅವಮಾನ ಮಾಡಿದಾಗ ಆಗ್ತದೆ, ಅದು ಬೇಡ. ನೀವು ಕೂಡ ದೇವರನ್ನು ನಂಬುದಾದ್ರೆ ನಾವು ಕೂಡ ದೇವರನ್ನು ನಂಬ್ತೇವೆ. ಬೇರೆ ಏನಾದ್ರೂ ಬೇರೆ ಏನಾದ್ರೂ ಇದ್ರೆ ಕೇಳಿ, ಅದನ್ನು ದೇವರ ವಿಷಯದಲ್ಲಿ ಬೇಡ. ಅಲ್ಲಿಗೆ ಮುಗಿಸಿ. ದಯಮಾಡಿ ಫೆಬ್ರವರಿ ತಿಂಗಳಲ್ಲಿ ನೇಮ ನಡೆಯುವಾಗ ನೀವೆಲ್ಲರೂ ಬನ್ನಿ. ಧನ್ಯವಾದಗಳು. ದೈವದ ಹತ್ರ ಪ್ರಶ್ನೆಯನ್ನು ಕೇಳಿ, ಅದರ ಅಸ್ತಿತ್ವವನ್ನು ಕೇಳಿ, ನಿಮ್ಮ ಮನಸ್ಸಿನ ಸಂತೋಷವನ್ನು ಮಾಡಿ. ಎಲ್ಲಿಯೂ ದಯಮಾಡಿ ಸರ್, ನಾವು ಧನ್ಯವಾದಗಳು. ಅಷ್ಟು ಉಂಟು ಅಂತಿದ್ರೆ ಸರಿ. ತುಂಬಾ ಸಂತೋಷಗಳು, ತುಂಬಾ ಸಂತೋಷ. ಸಂತೋಷ ಸರ್. ನಾವು ನಿಮ್ಮೊಟ್ಟಿಗೆ ಏನಾದರೂ ಕೆಟ್ಟ ವರ್ತನೆ ಮಾಡಿದ್ದೇನಾ? ನಾನು ಮಾಡಿದ್ದೇನಾ? ಮನಸ್ಸಿಗೆ ಬೇಜಾರುಂಟು ಸರ್, ಈಗ ಬೇಜಾರುಂಟು. ಅವರು ಮಾತನಾಡಿದ್ರು ಸರಿ, ನಮಗೆ ಎಷ್ಟು ಬೇಜಾರುಂಟು. 2 ದಿವಸ ಅಷ್ಟು ಒದ್ದಾಡಿದ್ದೇವೆ. ಯಾರೋ ಒಬ್ಬ ಟಿವಿ ಚಾನೆಲ್ ಅಲ್ಲಿ ಕೂತ್ಕೊಂಡು ಈ ಕ್ಷೇತ್ರದ ಬಗ್ಗೆ ಮಾತನಾಡ್ತಾನಲ್ಲ, ಅವನಿಗೆ ಏನುಂಟು ಅಧಿಕಾರ?